ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಲ್ ಕುಮಾರ್, ನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನ್ಯೂಮರಾಲಜಿ ಅಂದರೆ ಏನು, ನ್ಯೂಮರಾಲಜಿನ ನಾವು ಏನಕ್ಕೆ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕು, ಈ ನ್ಯೂಮರಾಲಜಿಲಿ ಮೇಯ್ನು ಏನನ್ನ ಚೇಂಜ್ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಒಂದು ಉತ್ತಮ ಭವಿಷ್ಯನ ಕಾಣ್ತೀರಾ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನ್ಯೂಮರಾಲಜಿ ಅನ್ನೋದು ಒಂದು ವಿಜ್ಞಾನ ಅಥವಾ ಸೈನ್ಸ್. ಇದರಲ್ಲಿ ನೀವು ಎಲ್ಲೇ ಯಾವುದೇ ಒಳ್ಳೆ ನ್ಯೂಮರಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ರೂ ಕೂಡ ನಿಮಗೆ ಒಂದೇ ಆನ್ಸರ್ ಬರುತ್ತೆ. ಯಾಕಂತಂದರೆ ಇದು ಸೈನ್ಸ್. 1+1 = 2 ಆ್ಯಂಡ್ 3+3 = 6. ಸೊ ಸೈನ್ಸ್ ಆಗಿರೋದ್ರಿಂದ ನೀವು ಎಲ್ಲೇ ಹೋದರೂ ಕೂಡ ಪ್ಲ್ಯಾನೆಟ್ ಕ್ವಾಲಿಟೀಸ್ ಆಗಿರ್ಬೋದು, ನಂಬರ್ಸ್ ಇರ್ಬೋದು, ಎಲ್ಲ ಒಂದೇ. ದಟ್ ಈಸ್ ವಿಚ್ ಈಸ್ ಕಾಲ್ಡ್ ಆಸ್ ಎ ಯೂನಿವರ್ಸಲ್ ಟ್ರೂತ್ ಫಾರ್ ವೇರ್ ಎವರ್ ಯು ಗೋ ಯು ವಿಲ್ ಗೆಟ್ ಆ್ಯನ್ ಆನ್ಸರ್ 1. ದಟ್ ಈಸ್ ವೈ ನ್ಯೂಮರಾಲಜಿ ಈಸ್ ಗೆಟ್ಟಿಂಗ್ ಗ್ರೋ ಇನ್ ಅವರ್ ಇಂಡಿಯಾ ಆ್ಯಂಡ್ ಆಸ್ ವೆಲ್ ಆಸ್ ಇನ್ ದ ಅದರ್ ಕಂಟ್ರೀಸ್. ಸ್ನೇಹಿತರೆ, ಈ ನ್ಯೂಮರಾಲಜಿ ಬಹುಮುಖ್ಯವಾದಂಥ ಒಂದು ಅಂಶ ನಮ್ಮ ಜೀವನದಲ್ಲಿ. ಸೊ ಅಂಕಿಗಳ ಅಂದರೆ ನಂಬರ್ಸಿಂದನೇ ಪ್ರತಿಯೊಂದು ಕೂಡ ಅನಲೈಸ್ ಆಗುತ್ತೆ ನಮ್ಮ ಜೀವನದಲ್ಲಿ. ನೀವು ಯಾವತ್ತು ಹುಟ್ಟಿದ್ದೀರಾ, ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ, ಅದು ನಂಬರ್ಸಲ್ಲಿರುತ್ತೆ. ನಿಮ್ಗೆ ಎಷ್ಟು ವರ್ಷ, ಅದು ಕೂಡ ನಂಬರಲ್ಲಿರುತ್ತೆ. ಸೊ ನಿಮ್ಗೆ ಎಷ್ಟು ತಿಂಗಳು, ಅದು ಕೂಡ ನಂಬರಲ್ಲಿರುತ್ತೆ. ನಿಮ್ಮ ಒಂದು ನೇಮು ಸ್ಪೆಲ್ಲಿಂಗ್ಸು ಕೂಡ ನಂಬರಲ್ಲಿರುತ್ತೆ. ಸೊ ಪ್ರತಿಯೊಂದು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು, ಅಥವಾ ಏನೇ ಎಲ್ಲಿ ಹೋದರೂ ಕೂಡ ಈ ಅಂಕಿಗಳ ಮುಖಾಂತರನೇ ನಾವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ ಅನ್ನೋದು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ನಮ್ಮ ಜೀವನದಲ್ಲಿ. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಯಾವ ಬದಲಾವಣೆಯನ್ನು ಮಾಡಿದ್ರೆ ಒಂದು ಉತ್ತಮವಾದ ಭವಿಷ್ಯನ ಕಟ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮಾಡಿ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬೇರೆ ಬೇರೆ ವಿಡಿಯೋಗಳನ್ನ ಈ ಚಾನಲಲ್ಲಿ ಮಾಡಿದ್ದೀನಿ. ಒಂದು, ನಮ್ಮ ಮೊಬೈಲ್ ನಂಬರ್, ಯಾವ ನಂಬರ್ನ ಚೂಸ್ ಮಾಡಬೇಕು ಮೊಬೈಲ್ನಲ್ಲಿ, ನಿಮ್ಮ ಲಕ್ಕಿ ನಂಬರ್ ಹೇಗೆ ಚೂಸ್ ಮಾಡಬೇಕು, ನಂತರ ನಿಮ್ಮ ನೇಮ್ ಕರೆಕ್ಷನ್, ನಿಮ್ಮ ಹೆಸರು ಬದಲಾವಣೆ, ಒಂದು ಸ್ಮಾಲ್ ಕರೆಕ್ಷನಿಂದ ನಿಮ್ಮ ಜೀವನವನ್ನು ಹೇಗೆ ಬದಲಾವಣೆ ಮಾಡುವುದು ಅನ್ನೋದನ್ನು ಆಲ್ರೆಡಿ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಒಂದು 4 ಬಹುಮುಖ್ಯವಾದಂಥ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಆ್ಯಸ್ ಪರ್ ನ್ಯೂಮರಾಲಜಿ, ಆ್ಯಸ್ ಪರ್ ಸಂಖ್ಯಾಶಾಸ್ತ್ರ ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯುವರ್ ನೇಮ್ ಕರೆಕ್ಷನ್. ನಿಮ್ಗೆ ಎಷ್ಟೇ ರಾಜಯೋಗ ಇದ್ರೂ ಕೂಡ ನಿಮ್ಮ ಬರ್ಚಾಟಲ್ಲಿ ನಿಮ್ಮ ನೇಮ್ ಕರೆಕ್ಷನ್ನು ನಿಮ್ಮ ಒಂದು ಮಿತ್ರ ಸಂಖ್ಯೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ತುಂಬ ಕಷ್ಟ, ಕಾರ್ಪಣ್ಯಗಳ ಸ್ಟ್ರಗಲ್ ಅನುಭವಿಸ್ಬೇಕಾಗತ್ತೆ. ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಬೇಕಾಗತ್ತೆ. ಈ ಒಂದು ಯುವರ್ ಡೇಟ್ ಆಫ್ ಬರ್ತ್ ಈಸ್ ವೆರಿ ವೆರಿ ಗುಡ್ ಆ್ಯಂಡ್ ಯು ಹ್ಯಾವ್ ರಾಜಯೋಗಾಸ್. ಸೊ ಅದಕ್ಕೋಸ್ಕರನೇ ನ್ಯೂಮರಾಲಜಿಲಿ ಒಂದು ನೇಮ್ ಕರೆಕ್ಷನ್ ಒಂದು 100% ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಒಂದು, ನೇಮ್ ಕರೆಕ್ಷನ್ ಆಗಬೇಕು. ಸೊ ನೇಮ್ ಕರೆಕ್ಷನ್ ಹೇಗಾಗಬೇಕು ಅನ್ನೋದನ್ನು ನಾನು ನನ್ನ ಕನ್ಸಲ್ಟೇಷನ್ ಮುಖಾಂತರ ಬಂದರೆ ಖಂಡಿತವಾಗ್ಲೂ ಅದನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಕನ್ಸಲ್ಟೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಡೇಟ್ ಆಫ್ ಬರ್ತೂ ಯುನೀಕ್ ಆಗಿರುತ್ತೆ. ಸೊ ನಿಮ್ಮ ಆ್ಯಸ್ ಪರ್ ಯುವರ್ ಡೇಟ್ ಆಫ್ ಬರ್ತ್ ಮೂಲಾಂಕ ಮತ್ತು ಭಾಗ್ಯಾಂಕನ ನಾವು ಕಂಡುಹಿಡಿಯಬೇಕಾಗತ್ತೆ. ಆ ಮೂಲಾಂಕ ಮತ್ತು ಭಾಗ್ಯಾಂಕ ನಿಮ್ಮ ಮಿತ್ರ ಸಂಖ್ಯೆ ಇದೆಯೋ ಇಲ್ವೋ ಅನ್ನೋದು ನಿಮ್ಮ ನೇಮ್ ಕರೆಕ್ಷನ್ನ ಅನಲೈಸ್ ಮಾಡಬೇಕಾಗತ್ತೆ. ನಿಮ್ಮ ನೇಮ್ ಕರೆಕ್ಷನ್ ಬೈ ಡಿಫಾಲ್ಟ್ ನಿಮ್ಮ ತಂದೆ ತಾಯಿ ಇಟ್ಟಿರ್ತಕ್ಕಂಥದ್ದು ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಮುಂದುವರಿಸ್ಬೋದು. ಇಲ್ಲ ಕರೆಕ್ಟಾಗಿಲ್ಲ ಅಂತಂದರೆ ನಾನು ಹೇಳ್ತಕ್ಕಂಥ ಒಂದು ಸ್ಮಾಲ್ ಕರೆಕ್ಷನ್ನ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂಥ ಬದಲಾವಣೆಯನ್ನು ಕಾಣ್ಬೋದು ಅಂತಕ್ಕಂಥ ಮಾತನ್ನ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯುವರ್ ನೇಮ್ ಕರೆಕ್ಷನ್. ಸೆಕೆಂಡ್ ಥಿಂಗ್, ಯುವರ್ ಮೊಬೈಲ್ ನಂಬರ್. ಯುವರ್ ಮೊಬೈಲ್ ನಂಬರ್ ಶುಡ್ ಬಿ ಯುವರ್ ಫ್ರೆಂಡ್ಲಿ ನಂಬರ್ ಆರ್ ಯುವರ್ ಲಕ್ಕಿ ನಂಬರ್.
ಕೆಲವೊಂದು ಸತಿ ನಾವೇನು ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲದೇ ನಾವು ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದು ನಮ್ಮ ಮಿತ್ರ ಸಂಖ್ಯೆನೋ ಅಥವಾ ಶತ್ರು ಸಂಖ್ಯೆನೋ ನಮ್ಗೆ ಗೊತ್ತಿರಲ್ಲ. ಹೇಗೆ ಅನಲೈಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕನ್ಸಲ್ಟೇಷನ್ ಮಾಡಿದರೆ ಖಂಡಿತವಾಗ್ಲೂ ನಾನು ಇದನ್ನು ಹೇಳ್ತೀನಿ. ನನ್ನ ಕನ್ಸಲ್ಟೇಷನ್ ಮಾಡಬೇಕು ಅಂದರೆ, ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿರ್ತೀನಿ. ಆ ಮೊಬೈಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕನ್ಸಲ್ಟೇಷನ್ನ ಕೊಡೋಕ್ಕೆ ಮುಂದೆ ಬರ್ತೀನಿ. ನಂತರ ಒಂದು ನೇಮ್ ಕರೆಕ್ಷನ್ ಆಗಬೇಕು, ಇನ್ನೊಂದು ಮೊಬೈಲ್ ನಂಬರ್ ಚೇಂಜ್ ಆಗಬೇಕು. ಸೊ ನೀವೇನು ಮಾಡ್ತೀರಾ, ಸರ್ ನಾನು 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಒಂದೇ ಸೇಮ್ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯೂಸ್ ಮಾಡಿ, ಇನ್ಕಮಿಂಗ್ ಇಟ್ಕೊಳ್ಳಿ, ಅದನ್ನು ಔಟ್ ಗೋಯಿಂಗ್ಗೆ ಒಂದು ಹೊಸ ನಂಬರ್ನ ತಗೊಂಡು ನಿಮ್ಮ ಜೀವನವನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಕೂಡ ಫಸ್ಟು ಬೇರೆ ಬೇರೆ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಿದ್ದೆ. ಯಾವಾಗ ನಾನು ನ್ಯೂಮರಾಲಜಿ ಕಲಿತೆ ಆವತ್ತಿನಿಂದ ನನ್ನ ಹತ್ರ ಒಂದು 2 ಮೊಬೈಲ್ ನಂಬರ್ ಇದೆ. ಒಂದು 9739613311 ಮತ್ತು 9916750333. ನಮ್ಮ ಗುರುಜಿ ಮಿಸ್ಟರ್ ಸಂದೀಪ್ ಬಜಾಜ್ ಅವರು ಹೇಳ್ಕೊಟ್ಟಿರೋ ಹಾಗೆ ನಾನು ಮೊಬೈಲ್ನ ಚೂಸ್ ಮಾಡಿದ್ದೀನಿ, ನನ್ನ ಲಕ್ಕಿ ನಂಬರ್ನ ಚೂಸ್ ಮಾಡಿದ್ದೀನಿ. ಅದ್ರ ಪ್ರಕಾರ ನಾನು ಆ 2 ನಂಬರ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಉತ್ತಮವಾದಂಥ ರಿಸಲ್ಟ್ ನನಗೆ ಈ ನ್ಯೂಮರಾಲಜಿ ಮತ್ತು ಮೊಬೈಲ್ ಚೇಂಜ್ ಮಾಡೋದ್ರಿಂದ ಬಂದಿದೆ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಅಡ್ವೈಸ್ ಮಾಡ್ತಾ ಇದ್ದೀನಿ, ನಿಮ್ಮ ಮೊಬೈಲ್ ನಂಬರು ನಿಮಗೆ ಮಿತ್ರ ಸಂಖ್ಯೆ ಆಗಿರಬೇಕು. ನಿಮ್ಮ ಶತ್ರು ಸಂಖ್ಯೆ ಆಗಿದ್ದರೆ ಖಂಡಿತವಾಗ್ಲೂ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಬೇಕಾಗತ್ತೆ. ಮನೆಯಲ್ಲಿ ಕಿರಿಕಿರಿ, ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಮತ್ತು ಹೆಂಡತಿ ಮತ್ತು ಗಂಡಂದಿರ ಜೊತೆ ಸರಿಯಾದ ಸಾಮರಸ್ಯ ಇರೋದಿಲ್ಲ. ನಂತರ ಒಂದು ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತದೆ. ಸೊ ಇದೆಲ್ಲ ಆಗ್ತಕ್ಕಂಥದ್ದು ಈ ನಂಬರ್ನ ವ್ಯತ್ಯಾಸದಿಂದ ಸ್ನೇಹಿತರೆ. ನೆಕ್ಸ್ಟ್ ಬಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್. ಬ್ಯಾಂಕ್ ಅಕೌಂಟ್ ನಂಬರು ಕೂಡ ನಿಮ್ಮ ಮಿತ್ರ ಸಂಖ್ಯೆ ಆಗಿರಬೇಕು. ನಿಮಗೆ ಸುಮಾರು ಜನ ಹೇಳ್ತಾರೆ, ಸರ್ ನಾವು ಆಲ್ರೆಡಿ ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ, ಸೊ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ SBIಯಲ್ಲಿ ನಮಗೆ ಕೇಳ್ತಕ್ಕಂಥ ನಂಬರ್ನ ಕೊಡಲ್ಲ, ಕೆನರಾ ಬ್ಯಾಂಕಲ್ಲಿ ನಮ್ಗೆ ಕೇಳ್ತಕ್ಕಂಥ ನಂಬರ್ ಕೊಡಲ್ಲ. ಸ್ನೇಹಿತರೆ, ಇದಕ್ಕೂ ಕೂಡ ನನ್ನ ಹತ್ರ ಒಂದು ಒಳ್ಳೆ ಉತ್ತಮವಾದಂಥ ಇದೆ. ನನ್ನ ಹತ್ರ ಪ್ರತಿಯೊಂದಕ್ಕೂ ಕೂಡ ನನ್ನ ಹತ್ರ ಒಂದು ಉತ್ತಮವಾದ ಸಲಹೆ ಇದೆ. ಹೇಗೆ ನೀವು ಮೊಬೈಲ್ ನಂಬರ್ ಚೂಸ್ ಮಾಡ್ಬೋದು ಮತ್ತು ಹೇಗೆ ನೀವು ಅಕೌಂಟ್ ನಂಬರ್ನ ಚೂಸ್ ಮಾಡ್ಬೋದು, ಅದನ್ನು ನಾನು ಕನ್ಸಲ್ಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಂತರ ಬಂದು ಮೊಬೈಲ್ ನಂಬರ್ ಆಯಿತು, ನಿಮ್ಮ ಒಂದು ನೇಮ್ ಕರೆಕ್ಷನ್ ಆಯಿತು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಆಯಿತು. ನೆಕ್ಸ್ಟ್ ಬಂದು ಸಿಗ್ನೇಚರ್. ನಿಮ್ಮ ಸಿಗ್ನೇಚರ್ ಹೇಗಿರಬೇಕು, ನಿಮ್ಮ ಜೀವನದಲ್ಲಿ ಸಿಗ್ನೇಚರ್ ಹೇಗಿರಬೇಕು, ಸಿಗ್ನೇಚರ್ ಬಂದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನೀವು ಉತ್ತಮವಾದಂಥ ಭವಿಷ್ಯನ ಕಟ್ಕೋಬೋದು ಅನ್ನೋದನ್ನು ಕೂಡ ಕನ್ಸಲ್ಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಯಾವ ರೀತಿ ಸಿಗ್ನೇಚರ್ ಮಾಡಬೇಕು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನಲೈಸೇಷನ್ ಪ್ರಕಾರ. ಸ್ನೇಹಿತರೆ, ಈ ನ್ಯೂಮರಾಲಜಿಲಿ ನೀವು ಬಹುಮುಖ್ಯವಾದಂಥ ಇದನ್ನು ಹೇಳ್ಬೇಕಾಗಿರೋದು ಅಂತಂದರೆ, ಒಂದು ನೇಮ್ ಕರೆಕ್ಷನ್ನು, ಇನ್ನೊಂದು ಮೊಬೈಲ್ ನಂಬರು, ಅಕೌಂಟ್ ನಂಬರು ಮತ್ತು ಸಿಗ್ನೇಚರು. ಸೊ ಈ 4 ಕೂಡ ನೀವು ಜೀವನದಲ್ಲಿ ಚೇಂಜ್ ಮಾಡ್ಕೊತ ಅಂದರೆ ಖಂಡಿತ ನಿಮ್ಮ ಲೈಫನ್ನು ಉತ್ತಮವಾದ ಭವಿಷ್ಯನ ಕಟ್ಕೋಬೋದು ಅಂತಕ್ಕಂಥ ಮಾತನ್ನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನ್ಯೂಮರಾಲಜಿ ಅನ್ನೋದು ಬಹುದೊಡ್ಡ ವಿಜ್ಞಾನ. ಸೊ ವಿಜ್ಞಾನದಲ್ಲಿ ಪ್ರತಿಯೊಂದು ಕೂಡ ಅಂಕಿಗಳ ಇದರಿಂದ ನಡೀತದೆ ಜೀವನದಲ್ಲಿ. ಸೊ ಅಂಕಿಗಳ ಆಧಾರದ ಮೇಲೆ, ಅಂಕಿಗಳ ಒಂದು ವಿಶ್ವಾಸದ ಮೇಲೆ, ಅಂಕಿಗಳ ಒಂದು ಆಟದ ಜೊತೆಗೆ ನಾವು ನ್ಯೂಮರಾಲಜಿನ ಒಂದು ರೆಮಿಡೀಸ್ನ ತಿಳ್ಕೊಬೇಕಾಗತ್ತೆ. ಸೊ ಏನೇ ತೊಂದರೆ ಇದ್ರೂ ಈ ನ್ಯೂಮರಾಲಜಿಲಿ ನಿಮಗೆ ಪರಿಹಾರ ಸಿಗುತ್ತೆ. ನಿಮ್ಮ ಯಾವುದೇ ತೊಂದರೆ ಇದ್ರೂ ಪರಿಹಾರ ನ್ಯೂಮರಾಲಜಿ ಸಿಗುತ್ತೆ. ಆ ಪರಿಹಾರ ಸಿಗಬೇಕು ಅಂತಂದರೆ ಖಂಡಿತವಾಗ್ಲೂ ನನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ, ನನ್ನ ಒಂದು ಕನ್ಸಲ್ಟೇಷನ್ ತಗೊಳ್ಳಿ. ನಿಮಗೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿ 4 ಚೇಂಜ್ ಮಾಡ್ಕೋಬೇಕಾಗುತ್ತೆ. ಒಂದು ನೇಮ್ ಚೇಂಜ್ ಮಾಡಬೇಕಾಗುತ್ತೆ, ಅಂದರೆ ನೇಮ್ ಕರೆಕ್ಷನ್ ಮಾಡಬೇಕಾಗತ್ತೆ. ಮತ್ತೊಂದು ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆನ ಚೇಂಜ್ ಮಾಡಬೇಕಾಗತ್ತೆ. ತದನಂತರ ಒಂದು ಬ್ಯಾಂಕ್ ಅಕೌಂಟ್ ನಂಬರುನ ಚೇಂಜ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಒಂದು ಸಿಗ್ನೇಚರ್. ಈ 4 ಚೇಂಜ್ ಮಾಡಿದ್ರೆ ನಿಮ್ಮ ಲೈಫು ಕೂಡ ಚೇಂಜ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.